ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ಪ್ರಮುಖವಾದ ವಿಷಯವನ್ನು ತಿಳಿಯುವ ಮುನ್ನ ನಿಮ್ಮ ಮನೆಯ ದಾರಿದ್ರ್ಯ ತೊಲಗಿ ಶಾಶ್ವತವಾಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಾರೆ, ನಾವು ನಮ್ಮ ಮನೆಯನ್ನು ಹೇಗೆ ಇಟ್ಟುಕೊಳ್ಳುತ್ತೇವೆಯೋ ನಮ್ಮ ಹಣೆ ಬರಹವು ಹಾಗೆಯೇ ಇರುತ್ತದೆ. ನೀವು ಎಷ್ಟೇ ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ಪೂಜೆ ಮಾಡಿ, ಆದರೆ ನಿಮ್ಮ ಮನೆಯ ಮೂಲೆಯಲ್ಲಿ ದಟ್ಟ ದಾರಿದ್ರ್ಯವನ್ನು ಆಕರ್ಷಿಸುವ ವಸ್ತುಗಳನ್ನು ನೀವೇ ಇಟ್ಕೊಂಡಿದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರಲು ಸಾಧ್ಯವೇ ಇಲ್ಲ. ಗರುಡ ಪುರಾಣದ ಪ್ರಕಾರ ಕೆಲವು ವಸ್ತುಗಳು ಮನೆಯಲ್ಲಿದ್ದರೆ ಅವು ಸಾಕ್ಷಾತ್ ಯಮನನ್ನು ಆಹ್ವಾನಿಸಿದಂತೆ. ಇವತ್ತು ನಾವು ಅಂತಹ 4 ಅಪಾಯಕಾರಿ ವಸ್ತುಗಳ ಬಗ್ಗೆ ತಿಳಿಯಲಿದ್ದೇವೆ. ಇವು ನಿಮ್ಮ ಮನೆಯಲ್ಲಿದ್ದರೆ ಈಗಲೇ ಎತ್ತಿ ಹೊರಗೆ ಹಾಕಿ. ಈ ವಿಷಯದ ಗಂಭೀರತೆಯನ್ನು ನಿಮಗೆ ಅರ್ಥ ಮಾಡಿಸಲು ಒಂದು ಸಣ್ಣ ಘಟನೆಯೊಂದಿಗೆ ಶುರು ಮಾಡುತ್ತೇನೆ. ಇದು ಕಥೆಯಲ್ಲ, ಇದೊಂದು ಎಚ್ಚರಿಕೆ. ರವಿಯ ಬದುಕು 6 ತಿಂಗಳ ಹಿಂದೆ ಹೇಗಿತ್ತೆಂದರೆ ಅದೊಂದು ಪರಿಪೂರ್ಣವಾದ ಜೀವನ. ಒಳ್ಳೆಯ ಸಂಬಳದ ಕೆಲಸ, ಮನೆಯಲ್ಲಿ ನಗುವ ಪತ್ನಿ, ಆರೋಗ್ಯವಂತ ಮಕ್ಕಳು. ಬೆಳಗ್ಗೆ ಎದ್ದರೆ ನೆಮ್ಮದಿ, ರಾತ್ರಿ ಮಲಗಿದರೆ ಸುಖ ನಿದ್ರೆ. ಆದರೆ ಕಳೆದ 6 ತಿಂಗಳಲ್ಲಿ ಏನಾಯ್ತೋ ಗೊತ್ತಿಲ್ಲ. ರವಿಯ ಸುಂದರವಾದ ಬದುಕು ಮರಳಿನ ಅರಮನೆಯಂತೆ ಕುಸಿಯಲು ಶುರುವಾಯಿತು. ಮೊದಲು ಶುರುವಾಗಿದ್ದು ಸಣ್ಣ ಸಣ್ಣ ಕಿರಿಕಿರಿಗಳು, ಕಾರಣವೇ ಇಲ್ಲದೆ ಗಂಡ ಹೆಂಡತಿಯ ಜಗಳ, ಆಫೀಸ್ನಲ್ಲಿ ಬಾಸ್ ಜೊತೆ ಮನಸ್ತಾಪ. ಹೋಗ್ಲಿ ಬಿಡು ಎಂದು ಸುಮ್ಮನಾದರೆ ಮುಂದೆ ಬಂದಿದ್ದು ಆರ್ಥಿಕ ಸಂಕಷ್ಟ. ಕೈಗೆ ಬರಬೇಕಾದ ಹಣ ನಿಂತು ಹೋಯಿತು. ಸಾಲ ಕೇಳುವರು ಮನೆ ಬಾಗಿಲಿಗೆ ಬರಲು ಶುರು ಮಾಡಿದರು. ಇದರ ಜೊತೆಗೆ ರವಿಯ ಆರೋಗ್ಯ ಕೈಕೊಟ್ಟಿತು. ಮನೆಯೊಳಗೆ ಕಾಲಿಟ್ರೆ ಸಾಕು ಏನೋ ಒಂದು ಭಾರ, ಉಸಿರುಗಟ್ಟುವ ವಾತಾವರಣ. ರವಿ ಹೆದರಿ ಹೋದ. ನನ್ನ ಜಾತಕದಲ್ಲೇನಾದರೂ ದೋಷವಿದೆಯಾ ಅಥವಾ ಯಾರಾದರೂ ನನಗೆ ಮಾಟಮಂತ್ರ ಮಾಡಿಸಿದ್ದಾರೆ ಎಂದು ಅನುಮಾನಪಟ್ಟು ಜ್ಯೋತಿಷಿಗಳ ಹತ್ತಿರ ಓಡಿದ. ಆದರೆ ಜಾತಕದಲ್ಲಿ ಎಲ್ಲವೂ ಸರಿಯಿತ್ತು. ಗುರುಬಲವಿತ್ತು, ಶನಿ ಕಾಟವಿರಲಿಲ್ಲ. ಹಾಗಾದರೆ ಸಮಸ್ಯೆ ಎಲ್ಲಿದೆ? ಒಂದು ದಿನ ರವಿಯ ಮನೆಗೆ ಅವರ ದೂರದ ಸಂಬಂಧಿ ಒಬ್ಬ ಹಿರಿಯ ವ್ಯಕ್ತಿ ಬಂದರು. ಅವರಿಗೆ ವಾಸ್ತು ಮತ್ತು ಆಧ್ಯಾತ್ಮದ ಆಳವಾದ ಅರಿವಿತ್ತು. ಮನೆಗೆ ಬಂದ ತಕ್ಷಣ ಅವರು ಹೇಳಿದರು, ರವಿ, ನಿನ್ನ ಮನೆಯಲ್ಲಿ ನನಗೆ ಉಸಿರಾಡಲು ಕಷ್ಟವಾಗುತ್ತಿದೆ. ಇಲ್ಲಿ ದಾರಿದ್ರ್ಯದ ಅಲೆಗಳು ತುಂಬಿ ತುಳುಕುತ್ತಿವೆ. ಎಲ್ಲೋ ಏನೋ ತಪ್ಪಾಗಿದೆ. ಆ ಹಿರಿಯರು ಇಡೀ ಮನೆಯನ್ನ ಸುತ್ತಿ ನೋಡಿದರು. ಕೊನೆಗೆ ದೇವರ ಕೋಣೆಯ ಪಕ್ಕ ಇರುವ ಈಶಾನ್ಯ ಮೂಲೆಗೆ ಬಂದರು. ಅಲ್ಲಿ ಒಂದು ಹಳೆಯ ರಟ್ಟಿನ ಬಾಕ್ಸ್ ಇತ್ತು. ಅದರ ಮೇಲೆ ದಪ್ಪ ಧೂಳು ಹಿಡಿದಿತ್ತು. ಆ ಹಿರಿಯರು ರವಿಯ ಕಡೆ ತಿರುಗಿ ಒಂದು ಮಾತು ಹೇಳಿದರು. ಆ ಮಾತು ಇವತ್ತು ನಿಮಗೂ ಎಚ್ಚರಿಕೆಯಾಗಬೇಕು. ಅವರು ಹೇಳಿದರು, ರವಿ, ನೀನು ದೇವರ ಕೋಣೆಯಲ್ಲಿ ಕುಳಿತು ನನಗೆ ಅಭಿವೃದ್ಧಿ ಬೇಕು ಎಂದು ದೇವರಲ್ಲಿ ಬೇಡಿಕೊಳ್ತಿದ್ದೀಯಾ? ಆದರೆ ಅದೇ ದೇವರ ಪಕ್ಕದಲ್ಲಿ ನಿನ್ನ ನಾಶಕ್ಕೆ ಕಾರಣವಾಗುವ ಸತ್ತ ಶಕ್ತಿಯನ್ನು ನೀನೇ ಶೇಖರಿಸಿಟ್ಟಿದ್ದೀಯಾ. ನಿನ್ನ ಮನೆಯ ನೆಮ್ಮದಿಯನ್ನು ಬೇರೆ ಯಾರೂ ಕೆಡಿಸುತ್ತಿಲ್ಲ. ಈ ಮೂಲೆಯಲ್ಲಿರುವ ಈ ಬಾಕ್ಸ್ ನಿನ್ನ ನೆಮ್ಮದಿಯನ್ನು ತಿನ್ನುತ್ತಿದೆ. ಇದನ್ನು ಈಗಲೇ ಹೊರಗೆ ಹಾಕು ಎಂದು ಕಠೋರವಾಗಿ ಹೇಳಿದರು. ರವಿ ಎರಡನೇ ಮಾತು ಆಡಲಿಲ್ಲ. ಆ ಕ್ಷಣವೇ ಅದಕ್ಕೆ ತಕ್ಕ ಪರಿಹಾರ ಮಾಡಿದ. ಸ್ನೇಹಿತರೆ, ಇದಾದ ನಂತರ ಏನಾಯಿತು ಗೊತ್ತೇ? ಕೇವಲ 1 ತಿಂಗಳಲ್ಲಿ ರವಿಯ ಬದುಕು ಮತ್ತೆ ಹಸನಾಯಿತು. ನಿಂತು ಹೋಗಿದ್ದ ಹಣ ವಾಪಸ್ ಬಂತು. ಹೆಂಡತಿ ಮಕ್ಕಳ ಜೊತೆಗಿದ್ದ ಜಗಳ ಮಾಯವಾಗಿ ಮನೆಯಲ್ಲಿ ಮತ್ತೆ ನಗು ಮೂಡಿತು. ರವಿಯ ಆರೋಗ್ಯ ಸುಧಾರಿಸಿತು. ಯಾವ ಮನೆ ನರಕದಂತೆ ಆಗಿತ್ತೋ ಆ ಕಸ ಹೊರಗೆ ಹೋದ ತಕ್ಷಣ ಅದೇ ಮನೆ ಸ್ವರ್ಗವಾಯಿತು. ಈಗ ನಿಮಗೆ ಕುತೂಹಲವಾಗಿರಬಹುದು, ರವಿಯ ಬದುಕನ್ನೇ ನುಂಗಿ ಹಾಕುತ್ತಿದ್ದ ಆ ಬಾಕ್ಸ್ ಒಳಗೆ ಅಂತಹದ್ದೇನಿತು? ಅದರಲ್ಲಿ ಇದ್ದಿದ್ದು ಯಾವ ವಸ್ತುಗಳು? ಅವು ಏಕೆ ಅಷ್ಟು ಅಪಾಯಕಾರಿ? ಆ ವಸ್ತುಗಳು ಯಾವುವು ಎಂದು ನೋಡುವ ಮುನ್ನ ಇದರ ಹಿಂದಿರುವ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಸನಾತನ ಧರ್ಮ ಹೇಳುತ್ತದೆ, ಸರ್ವಂ ಕಂಪಮಾನಂ, ಅಂದರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು, ಅದು ಜೀವಂತವಿರಲಿ ಅಥವಾ ನಿರ್ಜೀವವಾಗಿರಲಿ, ಅದು ತನ್ನದೇ ಆದ ಸ್ಪಂದನವನ್ನು ಹೊರಸೂಸುತ್ತಲೇ ಇರುತ್ತದೆ. ನೀವು ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಶಾಂತಿ ಸಿಗುತ್ತದೆ. ಏಕೆಂದರೆ ಅಲ್ಲಿನ ವಿಗ್ರಹಗಳು, ಅಲ್ಲಿನ ಗಂಟೆ, ಅಲ್ಲಿನ ಮಂತ್ರಗಳು ಸಾತ್ವಿಕ ಸ್ಪಂದನವನ್ನು ನೀಡುತ್ತವೆ. ಅದೇ ಸ್ಮಶಾನಕ್ಕೆ ಹೋದರೆ ಭಯವಾಗುತ್ತದೆ. ಏಕೆಂದರೆ ಅಲ್ಲಿನ ಸ್ಪಂದನ ತಾಮಸಿಕ, ಅಂದರೆ ನಕಾರಾತ್ಮಕವಾಗಿರುತ್ತದೆ. ಈಗ ನಿಮ್ಮ ಮನೆಯ ವಿಷಯಕ್ಕೆ ಬನ್ನಿ. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಒಂದೊಂದು ಟವರ್ ಇದ್ದಂತೆ. ಉಪಯೋಗಿಸುವ ವಸ್ತುಗಳು ಪ್ರಾಣಶಕ್ತಿಯನ್ನು ನೀಡುತ್ತವೆ. ಆದರೆ ಯಾವ ವಸ್ತುಗಳು ಹಾಳಾಗಿದೆಯೋ, ಮುರಿದು ಹೋಗಿದೆಯೋ ಅಥವಾ ವರ್ಷಗಟ್ಟಲೆ ಒಂದೇ ಮೂಲೆಯಲ್ಲಿ ಬಿದ್ದು ಧೂಳು ತಿನ್ನುತ್ತಿದೆಯೋ ಅವು ಸತ್ತ ವಸ್ತುಗಳು. ಅವುಗಳಿಂದ ನಿರಂತರವಾಗಿ ಕಪ್ಪು ಶಕ್ತಿ ಹೊರಬೀಳುತ್ತಲೇ ಇರುತ್ತದೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾವ ಮನೆಯಲ್ಲಿ ಮುರಿದ, ಕೊಳಕಾದ ಮತ್ತು ಉಪಯೋಗವಿಲ್ಲದ ವಸ್ತುಗಳು ತುಂಬಿರುತ್ತವೆಯೋ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಬನ್ನಿ ಈಗ ರವಿಯ ಮನೆಯ ಆ ಬಾಕ್ಸ್ ತೆರೆಯೋಣ. ಆ ಹಿರಿಯರ ಹೇಳಿದಂತೆ ರವಿಯ ನಾಶಕ್ಕೆ ಕಾರಣವಾದ ಮತ್ತು ನಿಮ್ಮ ಮನೆಯಲ್ಲೂ ಇರಬಹುದಾದ ಆ 4 ವಸ್ತುಗಳು ಯಾವುವು? 1. ರಾಹುವಿನ ವಾಸಸ್ಥಾನ. ಎಲೆಕ್ಟ್ರಾನಿಕ್ ತ್ಯಾಜ್ಯ ಮತ್ತು ತುಕ್ಕು ಹಿಡಿದ ಕಬ್ಬಿಣ. ರವಿಯ ಬಾಕ್ಸ್ನಲ್ಲಿ ಸಿಕ್ಕ ಮೊದಲ ವಸ್ತು
ನಿಮ್ಮ ಮನೆಯ ಡ್ರಾಯರ್ಗಳನ್ನು ಒಮ್ಮೆ ಚೆಕ್ ಮಾಡಿ. ಕೆಲಸ ಮಾಡದ ಹಳೆ ಮೊಬೈಲ್ ಫೋನ್ಗಳು, ಸುಟ್ಟು ಹೋದ ಚಾರ್ಜರ್ಗಳು, ಮುರಿದು ಹೋದ ರಿಮೋಟ್, ನಿಂತು ಹೋದ ಗಡಿಯಾರಗಳು ಮತ್ತು ಸಿಕ್ಕಾಪಟ್ಟೆ ವೈರ್ಗಳು ಇವು ನಿಮ್ಮ ಮನೆಯಲ್ಲಿವೆಯಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುತ್ ರಾಹು ಗ್ರಹಕ್ಕೆ ಸೇರಿದ್ದು. ಯಾವಾಗ ಇವು ಕೆಟ್ಟು ಹೋಗಿ ಮೂಲೆಯಲ್ಲಿ ಬಿದ್ದ ಧೂಳು ಹಿಡಿಯುತ್ತವೆಯೋ ಆಗ ಅದು ಕೆಟ್ಟ ರಾಹುವಿನ ವಾಸಸ್ಥಾನವಾಗುತ್ತದೆ. ಇದರ ಪರಿಣಾಮವೇನು ಗೊತ್ತೇ? ಮನೆಯಲ್ಲಿ ಯಾರಿಗೂ ಸ್ಪಷ್ಟವಾದ ಆಲೋಚನೆ ಇರುವುದಿಲ್ಲ. ಸಣ್ಣ ವಿಷಯಕ್ಕೂ ಕಿರಿಕಿರಿ, ತಲೆನೋವು, ಮಕ್ಕಳಿಗೆ ಓದಿದ್ದು ನೆನಪಿರಲ್ಲ. ರಾಹು ನಿಮ್ಮ ಬುದ್ಧಿಯನ್ನ ಮಂಕು ಮಾಡುತ್ತಾನೆ. ಇನ್ನು ತುಕ್ಕು ಹಿಡಿದ ಕಬ್ಬಿಣ ಅಥವಾ ಹಳೆಯ ಹರಿತವಿಲ್ಲದ ಕತ್ತರಿ, ಚಾಕು ಮನೆಯಲ್ಲಿದ್ದರೆ ಅದು ಶನಿ ದೋಷವನ್ನು ತರುತ್ತದೆ. ಇದು ನಿಮ್ಮ ಬೆಳವಣಿಗೆಯನ್ನು ಕತ್ತರಿಸುತ್ತದೆ. 2 ಒಡೆದ ಪ್ರತಿಬಿಂಬ, ಬಿರುಕು ಬಿಟ್ಟ ಗಾಜು. ಎರಡನೆಯದು ಅತ್ಯಂತ ಅಪಾಯಕಾರಿ ವಸ್ತು. ನಿಮ್ಮ ಮುಖ ನೋಡುವ ಕನ್ನಡಿಯಲ್ಲಿ ಸಣ್ಣ ಬಿರುಕು ಬಂದಿದೆಯಾ, ಅಥವಾ ನಿಮ್ಮ ಮನೆಯ ಕಿಟಕಿಯ ಗಾಜು ಹೊಡೆದಿದೆಯಾ, ಅಥವಾ ನೀವು ಟೀ ಕುಡಿಯುವ ಕಪ್ನ ಅಂಚು ಹೊಡೆದಿದೆಯಾ? ಶಾಸ್ತ್ರ ಹೇಳುತ್ತದೆ, ಬಿರುಕು ಬಿಟ್ಟ ಪಾತ್ರೆಯಲ್ಲಿ ಅಮೃತವಿದ್ದರೂ ಅದು ವಿಷಕ್ಕೆ ಸಮಾನ. ಕನ್ನಡಿಯೆಂದರೆ ಕೇವಲ ಗಾಜಲ್ಲ, ಅದು ನಿಮ್ಮ ಆತ್ಮದ ಪ್ರತಿಬಿಂಬ. ನೀವು ಪ್ರತಿದಿನ ಬೆಳಿಗ್ಗೆ ಒಡೆದ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಂಡ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ನಾನು ಒಡೆದು ಹೋಗಿದ್ದೇನೆ ಎಂಬ ಸಂದೇಶ ಹೋಗುತ್ತದೆ. ಇದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಿರುಕು ತರುತ್ತದೆ. ಮನೆಯ ಜನರ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಒಡೆದ ವಸ್ತುಗಳು ದಾರಿದ್ರ್ಯವನ್ನು ಅಯಸ್ಕಾಂತದಂತೆ ಸೆಳೆಯುತ್ತವೆ. ಪ್ರಗತಿಯ ತಡೆಗೋಡೆ, ಉಪಯೋಗಿಸದ ಪಾದರಕ್ಷೆಗಳು. ಮೂರನೆಯದು ರವಿಯ ಮನೆಯ ಸ್ಟೋರ್ರೂಮ್ನಲ್ಲಿ ರಾಶಿ ಬಿದ್ದಿದ್ದ ವಸ್ತು, ಹಳೆಯ ಚಪ್ಪಲಿಗಳು. ನಿಮ್ಮ ಶೂ ರ್ಯಾಕನ್ನೊಮ್ಮೆ ನೋಡಿ, ಅಲ್ಲಿ ಎಷ್ಟೋ ಚಪ್ಪಲಿಗಳಿರುತ್ತವೆ. ಕೆಲವೊಂದು ಹರಿದು ಹೋಗಿರುತ್ತವೆ, ಕೆಲವೊಂದು ಕಳೆದು 2 ವರ್ಷಗಳಿಂದ ನೀವು ಒಮ್ಮೆಯೂ ಹಾಕಿಕೊಂಡಿರುವುದಿಲ್ಲ. ಆದರೂ ಎಂದಾದರೂ ಬೇಕಾಗುತ್ತದೆ ಎಂದು ಇಟ್ಟುಕೊಂಡಿರುತ್ತೀರಿ. ಜ್ಯೋತಿಷ್ಯದಲ್ಲಿ ಪಾದ ಮತ್ತು ಪಾದರಕ್ಷೆಗಳು ಶನಿ ಗ್ರಹದ ಅಧೀನದಲ್ಲಿ ಬರುತ್ತವೆ. ಮತ್ತು ಪಾದರಕ್ಷೆ ಏನನ್ನು ಸೂಚಿಸುತ್ತದೆ? ಅದು ನಿಮ್ಮ ಗತಿ ಅಥವಾ ಪ್ರಗತಿ. ಯಾವ ಮನೆಯಲ್ಲಿ ಹರಿದ, ಧೂಳು ಹಿಡಿದ, ಉಪಯೋಗಿಸಿದ ಚಪ್ಪಲಿಗಳು ರಾಶಿ ಬಿದ್ದಿರುತ್ತವೆಯೋ ಆ ಮನೆಯ ಯಜಮಾನನ ಪ್ರಗತಿ ಅಲ್ಲಿಗೆ ನಿಂತು ಹೋಗುತ್ತದೆ. ಕೆಲಸ ಸಿಗುವುದಿಲ್ಲ, ಬಿಸ್ನೆಸ್ನಲ್ಲಿ ಮುಂದುವರಿಯಲು ದಾರಿ ಕಾಣುವುದಿಲ್ಲ. ಎಲ್ಲವೂ ಸ್ಟಕ್ ಆದಂತೆ ಭಾಸವಾಗುತ್ತದೆ. ಹಿಂದೆ ನಿರ್ಧಾರ ಮಾಡಿ ಉಪಯೋಗಿಸದ ಚಪ್ಪಲಿಗಳನ್ನು ಬಡವರಿಗೆ ದಾನ ಮಾಡಿ. ಅದು ಸುಸ್ಥಿತಿಯಲ್ಲಿದ್ದರೆ ಕಸಕ್ಕೆ ಹಾಕಿ. 4 ಪ್ರಾಣಶಕ್ತಿಯ ವೈರಿ, ಒಣಗಿದ ಮತ್ತು ಮುಳ್ಳಿನ ಗಿಡಗಳು. ಮನೆಯಲ್ಲಿ ಗಿಡಗಳನ್ನು ಬೆಳೆಸುವುದು ಬಹಳ ಒಳ್ಳೆಯದು. ಅದು ಬುಧ ಗ್ರಹದ ಸಂಕೇತ. ಆದರೆ ನಿಮ್ಮ ಮನೆಯ ತುಳಸಿ ಗಿಡ ಒಣಗಿ ಹೋಗಿದೆಯಾ, ಅಥವಾ ಮನಿ ಪ್ಲಾಂಟ್ ಎಲೆಗಳು ಹಳದಿಯಾಗಿ ಸತ್ತು ಹೋಗಿವೆಯಾ? ಹಾಗಿದ್ರೆ ಎಚ್ಚರ. ಹಸಿರು ಗಿಡ ಪ್ರಾಣವಾಯುವನ್ನು ಕೊಡುತ್ತದೆ, ಆದರೆ ಸತ್ತ ಒಣಗಿದ ಗಿಡ ನಿಮ್ಮ ಮನೆಯಲ್ಲಿರುವ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಅದು ಸಾವಿನ ಸಂಕೇತ. ಒಣಗಿದ ಗಿಡಗಳನ್ನು ತಕ್ಷಣ ಮನೆಯಿಂದ ಹೊರಹಾಕಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಿ. ಹಾಗೆ ಮುಳ್ಳಿನ ಗಿಡಗಳನ್ನು ಮನೆಯ ಒಳಗೆ ಇಟ್ಟುಕೊಳ್ಳಬೇಡಿ. ಮುಳ್ಳುಗಳು ಚುಚ್ಚುವ ಸ್ವಭಾವದವು. ಇವು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜಗಳ, ವಾಗ್ವಾದ ಮತ್ತು ಮನಸ್ತಾಪವನ್ನು ಉಂಟುಮಾಡುತ್ತವೆ. ಬಾಂಧವ್ಯಗಳು ಮುಳ್ಳಿನಂತೆ ಚುಚ್ಚುತ್ತವೆ. ಶುದ್ಧೀಕರಣ, ದಾರಿದ್ರ್ಯ ತೊಲಗಿಸುವ ವಿಧಿ. ಮೊದಲನೆಯದು ನಿರ್ದಾಕ್ಷಿಣ್ಯ ಕ್ರಮ. ಈ ವಿಡಿಯೋ ಮುಗಿದ ತಕ್ಷಣ ಒಂದು ದೊಡ್ಡ ಕಸದ ಬ್ಯಾಗ್ ತೆಗೆದುಕೊಳ್ಳಿ. ನಾನು ಹೇಳಿದ ಈ 4 ವಸ್ತುಗಳನ್ನು ಹುಡುಕಿ ತುಂಬಿಸಿ ಮನೆಯಿಂದ ಹೊರಗೆ ಹಾಕಿ. ಆಮೇಲೆ ನೋಡೋಣ ಎನ್ಬೇಡಿ. ದಾರಿದ್ರ್ಯಕ್ಕೆ ಮುಹೂರ್ತ ನೋಡಬಾರದು. ಎರಡನೆಯದು ಉಪ್ಪಿನ ನೀರಿನ ಶುದ್ಧಿ. ವಸ್ತುಗಳನ್ನು ತೆಗೆದ ನಂತರ ಆ ಜಾಗ ಖಾಲಿಯಾಗುತ್ತದಲ್ಲವೇ, ಅಲ್ಲಿ ಇಷ್ಟು ದಿನ ಇದ್ದ ನಕಾರಾತ್ಮಕ ಶಕ್ತಿಯನ್ನು ತೆಗೆಯಬೇಕು. ಅದಕ್ಕಾಗಿ ಸ್ವಲ್ಪ ಕಲ್ಲುಪ್ಪನ್ನು ನೀರಿನಲ್ಲಿ ಕರಗಿಸಿ ಆ ಜಾಗವನ್ನು ಒರೆಸಿ. ಉಪ್ಪು ಲಕ್ಷ್ಮಿಯ ಸಹೋದರಿ, ಅದು ಅಲ್ಲಿನ ದಾರಿದ್ರ್ಯವನ್ನು ಹೀರಿಕೊಳ್ಳುತ್ತದೆ. ಮೂರನೆಯದು ಪ್ರಾಣ ಪ್ರತಿಷ್ಠೆ. ಆ ಖಾಲಿಯಾದ ಜಾಗದಲ್ಲಿ ಈಗ ಒಂದು ಸುಂದರವಾದ ಹಸಿರು ಗಿಡವನ್ನು ಇಡಿ, ಅಥವಾ ಒಂದು ಬೌಲ್ನಲ್ಲಿ ನೀರು ಮತ್ತು ಹೂಗಳನ್ನು ಇಡಿ. ಸತ್ತ ಶಕ್ತಿಯ ಜಾಗದಲ್ಲಿ ಈಗ ಜೀವಂತ ಶಕ್ತಿ ಹರಿಯಲು ಶುರುವಾಗುತ್ತದೆ. ಈಶಾನ್ಯ ಮೂಲೆಯಾಗಿದ್ದರೆ ಅಲ್ಲಿ ಒಂದು ಕಳಶವನ್ನು ಇರುವುದು ಅತ್ಯಂತ ಶ್ರೇಷ್ಠ. ಮನೆಯೆಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಅಲ್ಲ, ಅದು ನಿಮ್ಮ ದೇಹದ ವಿಸ್ತರಣೆ. ನಿಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ನಿಮ್ಮ ಮನಸ್ಸು ಅಷ್ಟು ಸ್ವಚ್ಛವಾಗಿರುತ್ತದೆ. ನಿಮ್ಮ ಮನೆ ಎಷ್ಟು ಅಸ್ತವ್ಯಸ್ತವಾಗಿರುತ್ತದೆಯೋ ನಿಮ್ಮ ಜೀವನವೂ ಅಷ್ಟೇ ಗೊಂದಲವಾಗಿರುತ್ತದೆ. ರವಿಯಂತೆ ನೀವು ಕಾಯಬೇಡಿ. ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಎಂದು ಮುಂದೂಡಬೇಡಿ. ಲಕ್ಷ್ಮಿ ಬರುವುದು ವರ್ಷಕ್ಕೆ ಒಮ್ಮೆ ಅಲ್ಲ, ಅವಳು ಪ್ರತಿದಿನ ನಿಮ್ಮ ಬಾಗಿಲು ತಟ್ಟುತ್ತಾಳೆ. ಆದರೆ ಒಳಗೆ ಬರಲು ಜಾಗವಿಲ್ಲದೆ ಆ ಕಸವನ್ನು ನೋಡಿ ವಾಪಸ್ ಹೋಗುತ್ತಿದ್ದಾಳೆ ಅಷ್ಟೇ. ಇವತ್ತೇ ಈ ಬದಲಾವಣೆ ಮಾಡಿ. ನಿಮ್ಮ ಮನೆಯ ಉಸಿರಾಟ ಮತ್ತೆ ಶುರುವಾಗಲಿ. ದಾರಿದ್ರ್ಯ ತೊಲಗಲಿ, ಐಶ್ವರ್ಯ ನೆಲೆಸಲಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯ ಜೀವನ ಬದಲಿಸುವ ಸನಾತನ ಸತ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದಾಗಲಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ.
ಒಂದು ಸಲ ಪಾರ್ವತಿ ದೇವಿ ಪರಮೇಶ್ವರನ ಹತ್ತಿರ, ಪ್ರಭು, ಯಾವ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು, ಯಾವ ಮಹಿಳೆಯರು ಮಾಡುವಂತಿಲ್ಲ ಎಂದು ಕೇಳಿದರು. ಆಗ ಪರಮೇಶ್ವರ ದೇವಿ, ಮೊದಲಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಅನುಸರಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಈ 3 ರೀತಿಯ ಮಹಿಳೆಯರು ಎಂದೂ ಕೂಡ ಶಿವಲಿಂಗವನ್ನು ಮುಟ್ಟುವುದಾಗಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಬಾರದು. ಆ ಮಹಿಳೆಯರು ಶಿವಲಿಂಗವನ್ನು ಮುಟ್ಟುವುದಾಗಲಿ ಅಥವಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಿದರೆ ಪುಣ್ಯದ ಬದಲಾಗಿ ಪಾಪವನ್ನು ಮೂಟೆ ಕಟ್ಟಿಕೊಳ್ತಾರೆ. ಅವರ ಕುಟುಂಬವೇ ಸರ್ವನಾಶವಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಕತೆ ಹೇಳ್ತೇನೆ ಕೇಳು ಎಂದು ಹೇಳಿ ಕತೆ ಹೇಳಲು ಶುರು ಮಾಡಿದರು. ಆ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಸುಖದೇವ ಎಂಬ ಒಬ್ಬ ಯುವಕನಿದ್ದ. ಅವನು ವೇದಗಳು ಹಾಗೂ ಪುರಾಣಗಳನ್ನು ತಿಳಿದುಕೊಂಡಿದ್ದ. ಅವನಿಗೆ ದೈವಭಕ್ತಿ ಜಾಸ್ತಿ ಇತ್ತು. ಪ್ರತಿದಿನ ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ದಿನ ಕಳೆಯುತ್ತಿದ್ದ. ಅದೇ ಊರಿನಲ್ಲಿ ಸುಧರ್ಮ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಸುಮತಿ ಎಂಬ ಸುಂದರವಾದ ಮಗಳಿದ್ದಳು. ಅವಳು ಪರಮೇಶ್ವರನ ಪರಮ ಭಕ್ತಿ. ಪ್ರತಿದಿನ ಕಾರ್ತಿಕ ಮಾಸದಲ್ಲಿ ವ್ರತ ಮಾಡುತ್ತಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದಳು. ಸುಮತಿಗಾಗಿ ಸುಧರ್ಮ ಒಳ್ಳೆಯ ವರನಿಗಾಗಿ ಹುಡುಕಾಡುತ್ತಿದ್ದ. ಆಗ ಸುಧರ್ಮನ ಹೆಂಡತಿ ಸುಖದೇವನ ಬಗ್ಗೆ ಗಂಡನಿಗೆ ಹೇಳಿದಳು. ಸುಖದೇವನಂತ ಒಳ್ಳೆಯ ಯುವಕನೊಂದಿಗೆ ನಮ್ಮ ಮಗಳ ಮದುವೆ ಮಾಡಿದರೆ ಅವಳು ತುಂಬ ಸಂತೋಷವಾಗಿರುತ್ತಾಳೆ ಎಂದಳು. ಅವನ ಹೆಂಡತಿಯ ಮಾತುಗಳನ್ನು ಸುಧರ್ಮ ಕೂಡ ಒಪ್ಪಿಕೊಂಡ. ಇದೇ ವಿಷಯ ಮಾತನಾಡಲು ಸುಖದೇವನ ಮನೆಗೆ ಸುಧರ್ಮ ಹೋದ. ಆ ಸಮಯದಲ್ಲಿ ಸುಖದೇವ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ. ಸುಖದೇವನ ತಂದೆ ತಾಯಿ ಸುಧರ್ಮನನ್ನ ಗೌರವಪೂರ್ವಕವಾಗಿ ಮನೆಯೊಳಗೆ ಕರೆದರು. ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ ಸುಖದೇವನನ್ನು ನೋಡಿ ಸುಧರ್ಮ ಕೂಡ ಸಂತೋಷಿಸಿದ. ಇಂತಹ ಸಂಸ್ಕಾರವುಳ್ಳ ಯುವಕನೊಂದಿಗೆ ಮಗಳ ಮದುವೆ ಮಾಡಿದರೆ ಅವಳು ಜೀವನ ಪರ್ಯಂತ ಸುಖವಾಗಿರುತ್ತಾಳೆ ಎಂದು ಸುಧರ್ಮನಿಗೆ ಅರ್ಥವಾಯಿತು. ಸುಖದೇವ ಸುಧರ್ಮನಿಗೆ ನಮಸ್ಕರಿಸಿ ಬಂದ. ಕಾರಣವನ್ನ ಕೇಳಿದ. ಅದಕ್ಕೆ ಸುಧರ್ಮ ಏನು ಮಾತನಾಡದೆ ಅವನ ಮನೆಯೆಲ್ಲ ನೋಡಲು ಶುರು ಮಾಡಿದ. ಆ ಮನೆ ಎಷ್ಟೋ ಪವಿತ್ರವಾಗಿ ಪರಿಶುದ್ಧವಾಗಿ ಕಾಣಿಸುತ್ತಿತ್ತು. ದೇವರ ಮನೆಯೊಳಗೆ ಒಂದು ಶಿವಲಿಂಗ ಕೂಡ ಇತ್ತು. ದೇವರ ಮನೆ ನೋಡಿದರೆ ದೇವಸ್ಥಾನ ನೋಡಿದಂತಹ ಅನುಭವ ಆಗುತ್ತಿತ್ತು. ಇದೆಲ್ಲ ನೋಡಿದ ಸುಧರ್ಮನಿಗೆ ಸುಖದೇವ ಮಾತ್ರವೇ ಅವನ ಅಳಿಯನಾಗಲು ಯೋಗ್ಯ ಅನ್ನಿಸಿತು. ಇನ್ನು ಆಲಸ್ಯ ಮಾಡದೆ ಸುಧರ್ಮ ಸುಖದೇವ ಹಾಗೂ ಅವನ ತಂದೆ ತಾಯಿಯೊಂದಿಗೆ, ನಾನು ನಿಮ್ಮ ಮನೆಗೆ ಬರಲು ಕಾರಣ, ನನ್ನ ಮಗಳಾದ ಸುಮತಿಗೆ ವರನನ್ನು ಹುಡುಕುತ್ತಿದ್ದೇವೆ. ಅವಳಿಗೆ ಸುಖದೇವನೇ ಸರಿಯಾದ ಜೋಡಿ ಎಂದು ತೀರ್ಮಾನಿಸಿಕೊಂಡು ವರನನ್ನ ಕೇಳಲು ಬಂದೆ ಎಂದ. ಸುಧರ್ಮ ಆ ಮಾತನ್ನು ಕೇಳಿ ಸುಖದೇವನ ತಂದೆ ತಾಯಿ ಎಷ್ಟೋ ಸಂತೋಷಪಟ್ಟರು. ತಂದೆ ತಾಯಿ ಸುಖದೇವನನ್ನ ಮದುವೆಗೆ ಒಪ್ಪಿಸಿದರು. ಸುಮತಿಯ ಸೌಂದರ್ಯ ನೋಡಿದ ಸುಖದೇವ ಕೂಡ ಅಷ್ಟೊಂದು ಸುಂದರವಾದ ಯುವತಿ ತನ್ನ ಪತ್ನಿ ಆಗುತ್ತಿರುವುದಕ್ಕೆ ತುಂಬಾನೇ ಸಂತೋಷಿಸಿದ. ಗುರುಹಿರಿಯರ ಸಮ್ಮಕ್ಷದಲ್ಲಿ ಆಡಂಬರವಾಗಿ ಇಬ್ಬರ ಮದುವೆ ನಡೆಯಿತು. ಸುಮತಿ ಅತ್ತೆಯ ಮನೆಗೆ ಕಾಲಿಟ್ಟಲು. ಗಂಡನ ಮನೆಯಲ್ಲಿ ಎಷ್ಟೋ ಸುಖ ಸಂತೋಷದಿಂದ ಬದುಕುತ್ತಿದ್ದಳು. ಸುಮತಿಗೆ ಒಳ್ಳೆಯ ಪತಿವ್ರತೆ ಹಾಗೂ ಗೃಹಿಣಿಗೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳಿತ್ತು. ಅವಳು ಮನೆಯನ್ನ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು. ಅತ್ತೆ ಮಾವನನ್ನ ಗೌರವಿಸುತ್ತಿದ್ದಳು. ಗಂಡನನ್ನ ಪ್ರೀತಿಸುತ್ತಿದ್ದಳು. ಪರಪುರುಷರನ್ನ ಕಣ್ಣೆತ್ತಿಯೂ ಕೂಡ ನೋಡುತ್ತಿರಲಿಲ್ಲ. ಎಲ್ಲವನ್ನೂ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಸುಮತಿಯ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ಸ್ಥಿರವಾಗಿ ನೆಲೆಸಿದಳು. ಯಾವ ಮಹಿಳೆ ಸತ್ಯ, ಧರ್ಮ, ನ್ಯಾಯ, ನೀತಿ, ಶುಚಿ, ಶುಭ್ರತೆ, ತಾಳ್ಮೆಯಿಂದ ಇರುತ್ತಾಳೋ ಆ ಹೆಣ್ಣಿರುವ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲು ಇಷ್ಟಪಡುತ್ತಾಳೆ. ಆ ರೀತಿ ಎಷ್ಟೋ ಸಂತೋಷವಾಗಿದ್ದಂತಹ ಮನೆ ಸುಮತಿ ಮಾಡಿದ ಚಿಕ್ಕ ತಪ್ಪಿನಿಂದ ನಾಶವಾಯಿತು. ಕಡುಬಡತನದ ಅನುಭವಿಸಬೇಕಾಯಿತು. ಅವಳು ಮಾಡಿದ ತಪ್ಪೇನೆಂದರೆ ಶ್ರಾವಣ ಮಾಸದ ಮೊದಲನೇ ದಿನ ಅಮಾವಾಸ್ಯೆಯಿಂದ ಶುರುವಾಗಿತ್ತು. ಆ ದಿನದಂದು ಸುಮತಿ ತಿಳಿಯದೆ ಹೆಚ್ಚಾಗಿ ಈರುಳ್ಳಿ ಬಳಸಿ ಅಡುಗೆ ತಯಾರಿಸಿದಳು. ಅದರ ಜೊತೆ ಸೈಂಧವ ಲವಣವನ್ನು ಕೂಡ ಬಳಸಿದಳು. ಅಡುಗೆ ತುಂಬ ರುಚಿಯಾಗಿದ್ದರಿಂದ ಮನೆಯವರೆಲ್ಲ ಸ್ವಲ್ಪ ಹೆಚ್ಚಾಗಿಯೇ ಊಟ ತಿಂದರು. ಮಾರನೇ ದಿನ ಬೆಳಿಗ್ಗೆ ಕೂಡ ರಾತ್ರಿ ಉಳಿದ ಊಟವನ್ನು ಸುಮತಿ ಹಾಗೂ ಸುಖದೇವ ತಿಂದರು. ಅತಿ ಹೆಚ್ಚು ಈರುಳ್ಳಿ ಸೇವಿಸಿದ್ದರಿಂದ ಅವರಲ್ಲಿ ಕಾಮಭಾವನೆ ಹೆಚ್ಚಾಯಿತು. ಸುಮತಿ ಹಾಗೂ ಸುಖದೇವ ಆ ದಿನ ಬೆಳಿಗ್ಗೆ ಶಾರೀರಿಕವಾಗಿ ಒಂದಾದರು. ಅದರ ನಂತರ ಎಂದಿನಂತೆ ಸುಮತಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿದಳು. ಸುಮತಿ ಪ್ರತಿದಿನ ಸ್ನಾನ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಶಿವನ ಪೂಜೆ ಮಾಡುತ್ತಿದ್ದಳು. ಆದರೆ ಆ ದಿನ ಸ್ನಾನ ಮಾಡಿದ ನಂತರ ಗಂಡನೊಂದಿಗೆ ಸಂತೋಷವಾಗಿ ಕಳೆದ ಸುಮತಿ ಮತ್ತೆ ಸ್ನಾನ ಮಾಡಿಕೊಂಡರೆ ಎಲ್ಲಿ ಅತ್ತೆ ಮಾವನಿಗೆ ಅನುಮಾನ ಬರುತ್ತದೋ, ಅವರು ಎಲ್ಲಿ ತಪ್ಪು ತಿಳಿದುಕೊಳ್ಳುತ್ತಾರೋ,
ಇನ್ನು ಪೂಜೆ ಯಾಕೆ ಮಾಡಿಲ್ಲ ಎಂದು ಅತ್ತೆ ಕೇಳುವ ಮುಂಚೆ ಪೂಜೆ ಮುಗಿಸಬೇಕು ಎಂದುಕೊಂಡು ಓಡೋಡಿ ಹೋಗಿ ಗಬಗಬನೆ ಒಂದು ಚೂರು ಶ್ರದ್ಧಾಭಕ್ತಿ ಇಲ್ಲದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬೇಗನೆ ವಿಭೂತಿ ಹಚ್ಚಿ ಕುಂಕುಮ ಇಟ್ಟು ಪೂಜೆ ಮಾಡಿ ಮುಗಿಸಿದಳು. ಮೈಲಿಗೆ ಆಗಿದ್ದ ಸುಮತಿ ಪೂಜೆ ಮಾಡಿದ್ದರಿಂದ ಕೋಪಗೊಂಡ ಪರಮೇಶ್ವರ ಆ ಮನೆ ಬಿಟ್ಟು ಹೊರಟು ಹೋದರು. ಸುಮತಿಯ ಅತ್ತೆ ಮಾವ ತೀರ್ಥಯಾತ್ರೆಗೆಂದು ಹೋದರು. ಇನ್ನು ಮನೆಯಲ್ಲಿ ದೊಡ್ಡವರು ಹೇಳುವವರು ಕೇಳುವವರು ಯಾರೂ ಇಲ್ಲದೆ ಸುಮತಿ ನಿಧಾನವಾಗಿ ಅವಳ ಆಚಾರ ವಿಚಾರಗಳನ್ನು ಮರೆತು ಹೋದಳು. ಅವಳು ಮನಸ್ಸಿನಲ್ಲಿ ಯಾವಾಗಲೂ ಶೃಂಗಾರದ ಆಲೋಚನೆಗಳೇ ತುಂಬಿಕೊಂಡಿತ್ತು. ದಿನನಿತ್ಯದ ಕಾರ್ಯಕ್ರಮಗಳು ಮರೆತು ಹೋಗಿ ಹೊತ್ತುಗೊತ್ತು ಇಲ್ಲದಂತೆ ಗಂಡನೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿಕೊಂಡಳು. ಅವಳು ಮಾಡುತ್ತಿರುವ ಅಡುಗೆಗಳಲ್ಲೂ ಕೂಡ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ ಹೆಚ್ಚಾಗಿದ್ದರಿಂದ ಸುಖದೇವನು ಕೂಡ ಎಲ್ಲ ಆಚಾರ ವಿಚಾರಗಳನ್ನು ಮರೆತು ಹೋಗಿ ಇದೇ ಕೆಲಸದಲ್ಲಿ ಮುಳುಗಿ ಹೋದ. ಒಂದು ದಿನ ಸುಮತಿ ಹಾಗೂ ಸುಖದೇವ ಋತುಸ್ರಾವದ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾದರು. ಇದರಿಂದ ಅವರ ದೇಹದೊಳಗೆ ಪಾಪ ಪ್ರವೇಶ ಮಾಡಿತು. ಅದುವರೆಗೂ ಅವರಿಬ್ಬರೂ ಮಾಡಿದಂತಹ ಪೂಜೆಗಳು, ಹಬ್ಬಗಳು, ವ್ರತಗಳು ಫಲಿಸದಂತೆ ಆಚಾರ ವಿಚಾರಗಳು ಎಲ್ಲವೂ ಕೂಡ ನಾಶವಾಯಿತು. ಋತುಸ್ರಾವದ ಸಮಯದಲ್ಲಿ ಹೆಣ್ಣಿನ ಮೈಯೊಳಗೆ ಬ್ರಹ್ಮ ಹತ್ಯೆ ಪಾತಕ ಎಂಬ ಪಾಪವಾಸ ಮಾಡುತ್ತದೆ. ಆ ಸಮಯದಲ್ಲಿ ಆಕೆಯ ಜೊತೆ ಯಾವ ಪುರುಷ ಶಾರೀರಿಕ ಸಂಬಂಧ ಇಟ್ಟುಕೊಳ್ತಾನೋ ಆ ಪಾಪ ಅವನ ಮೈಯೊಳಗೆ ಪ್ರವೇಶ ಮಾಡುತ್ತದೆ. ಇತ್ತ ಸುಖದೇವನ ಮೈಯೊಳಗೂ ಕೂಡ ಬ್ರಹ್ಮ ಹತ್ಯೆ ಪಾತಕ ಸೇರಿಕೊಂಡಿತ್ತು. ಆ ಪಾಪದ ಕಾರಣದಿಂದ ಸುಖದೇವನಿಗೆ ಕುಷ್ಠರೋಗ ಆವರಿಸಿತು. ಅವನ ಮೈಯಿಂದ ರಕ್ತ, ಕೀವು ಸುರಿಯಲಾರಂಭಿಸಿತು. ತೀರ್ಥಯಾತ್ರೆ ಮುಗಿಸಿಕೊಂಡು ಸುಖದೇವನ ತಂದೆ ತಾಯಿ ಮನೆಗೆ ಬಂದರು. ಆ ಮನೆ ವಾತಾವರಣ, ಸುಮತಿಯ ನಡವಳಿಕೆ, ಮಗನ ರೋಗ ಎಲ್ಲವನ್ನೂ ಗಮನಿಸಿದ ಸುಖದೇವನ ತಾಯಿಗೆ ವಿಷಯ ಅರ್ಥವಾಯಿತು. ಆ ಮನೆಯನ್ನ ಹಾಳು ಮಾಡಿ ಮಗನಿಗೆ ಈ ಪರಿಸ್ಥಿತಿ ತಂದ ಸುಮತಿಯ ಮೇಲೆ ಕೋಪಗೊಂಡು ಅವಳನ್ನು ಮನೆಯಿಂದ ಹೊರಗಟ್ಟಿದಳು. ಅದುವರೆಗೂ ಆ ಮನೆಯೇ ಪ್ರಪಂಚ, ಗಂಡನೇ ದೇವರು ಅಂದುಕೊಂಡಿದ್ದ ಸುಮತಿಗೆ ಎಲ್ಲಿ ಹೋಗುವುದೆಂದು ಅರ್ಥವಾಗಲಿಲ್ಲ. ಅವಳು ಮಾಡಿದ ತಪ್ಪೇನೆಂದು ಕೂಡ ಅವಳಿಗೆ ಗೊತ್ತಿಲ್ಲ. ಅವಳು ಅಳುತ್ತಾ ಕಾಡಿಗೆ ಹೋದಳು. ಅಲ್ಲೊಂದು ಆಶ್ರಮ ಕಾಣಿಸಿತು. ಆಶ್ರಮದಲ್ಲಿ ಕುಳಿತುಕೊಂಡು ಸುಮತಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದಳು. ಅವಳ ಅಳು ಕೇಳಿಸಿಕೊಂಡ ಸಾಧು ಹೊರಗೆ ಬಂದು, ಯಾರಮ್ಮ ನೀನು, ಯಾಕೆ ಈ ರೀತಿ ಅಳ್ತಿದ್ದೀಯಾ ಎಂದು ಕೇಳಿದರು. ಆಗ ಸುಮತಿ, ಸ್ವಾಮಿ, ನಾನು ನನ್ನ ಗಂಡ, ಅತ್ತೆ ಮಾವ ಎಷ್ಟು ಸಂತೋಷವಾಗಿ ಬದುಕುತ್ತಿದ್ದೆವು. ನನ್ನ ಅತ್ತೆ ಮಾವ ತೀರ್ಥಯಾತ್ರೆಗೆ ಹೋದರು. ಅವರು ಹಿಂದಿರುಗಿ ಬರುವಷ್ಟರಲ್ಲಿ ನಾವು ಕೂಡಿಟ್ಟ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಬಡತನಕ್ಕೆ ಬಂದು ಬಿಟ್ಟೆವು. ಅದರ ಜೊತೆ ನನ್ನ ಗಂಡ ಕೂಡ ಕುಷ್ಠರೋಗಕ್ಕೆ ತುತ್ತಾದರು. ತೀರ್ಥಯಾತ್ರೆಯಿಂದ ಬಂದ ನನ್ನ ಅತ್ತೆ ಇದೆಲ್ಲದಕ್ಕೂ ಕಾರಣ ನಾನೇ ಎಂದು ನನ್ನನ್ನು ದೂಷಿಸಿ ಮನೆಯಿಂದ ಹೊರಗೆ ತಳ್ಳಿಬಿಟ್ಟರು. ಎಲ್ಲಿ ಹೋಗುವುದೆಂದು ದಾರಿ ತಿಳಿಯದೆ ಕಾಡಿನಲ್ಲಿ ಬರುತ್ತಿರುವಾಗ ನಿಮ್ಮ ಆಶ್ರಮ ಕಾಣಿಸಿತು. ನನಗೆ ಇಲ್ಲಿ ವಾಸವಿರಲು ಅನುಮತಿ ಸಿಗಬಹುದೇನೋ ಅಂದುಕೊಂಡು ಇಲ್ಲಿ ಕಾಯುತ್ತಾ ಕುಳಿತಿದ್ದೇನೆ ಎಂದು ಹೇಳಿದಳು. ಇದ್ದಕ್ಕಿದ್ದಂತೆ ನನ್ನ ಗಂಡನಿಗೆ ಕುಷ್ಠರೋಗ ಏಕೆ ಬಂತು, ನಮಗೆ ಬಡತನ ಏಕೆ ಬಂತೆಂದು ನನಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ ಎಂದಳು ಸುಮತಿ. ಆಗ ಸಾಧು ದಿವ್ಯ ದೃಷ್ಟಿಯಿಂದ ನೋಡಿ ನಡೆದ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು, ನೋಡಮ್ಮ ಸುಮತಿ, ಗಂಡನೊಂದಿಗೆ ಶಾರೀರಿಕವಾಗಿ ಒಂದಾಗುವುದು ಗೃಹಿಣಿಯ ಕರ್ತವ್ಯ. ಆದರೆ ಅದಕ್ಕೊಂದು ಹೊತ್ತು ಗೊತ್ತು ಇರುತ್ತದೆ. ಗಂಡನೊಂದಿಗೆ ಶಾರೀರಿಕವಾಗಿ ರಾತ್ರಿ ಮಾತ್ರವೇ ಇರಬೇಕು. ಸೂರ್ಯ ಬಂದ ನಂತರ ಇರಬಾರದು. ಹಾಗೆ ಸಂಜೆ ಲಕ್ಷ್ಮಿ ಬರುವ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾಗಬಾರದು. ಮುಖ್ಯವಾಗಿ ಋತುಸ್ರಾವದ ಸಮಯದಲ್ಲಿ ಯಾರನ್ನು ಕೂಡ ಮುಟ್ಟಬಾರದು. ಅಂಥದ್ದರಲ್ಲಿ ಒಬ್ಬ ಪುರುಷನೊಂದಿಗೆ, ಅವನು ಗಂಡನೇ ಆಗಿದ್ದರೂ ಅವನೊಂದಿಗೆ ಶಾರೀರಿಕವಾಗಿರುವುದು ಮಹಾಪಾಪ. ನಿನ್ನ ಅತ್ತೆ ಹೇಳಿದ ಮಾತು ಸತ್ಯ. ಇವತ್ತು ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾಗಿ ಇದ್ದಾನೆಂದರೆ ಅದಕ್ಕೆ ಕಾರಣ ಋತುಸ್ರಾವದ ಸಮಯದಲ್ಲಿ ನೀವಿಬ್ಬರೂ ಒಂದಾಗಿರುವುದು. ಹಾಗೆ ನಿನ್ನ ಬಡತನಕ್ಕೆ ಕಾರಣ ಕೂಡ ನೀವಿಬ್ಬರೂ ಹೊತ್ತುಗೊತ್ತು ಇಲ್ಲದಂತೆ ಮಾಡಿದಂತಹ ಸಂಸಾರ. ಮತ್ತೆ ನಿಮ್ಮ ಸ್ಥಿತಿ ಬದಲಾಗಲು ತುಂಬ ಕಾಲ ಹಿಡಿಯುತ್ತದೆ. ದೇವರು ಮನಸ್ಸು ಮಾಡಿ ಆದಷ್ಟು ಬೇಗನೆ ಕರಗುವುದಿಲ್ಲ. ನೀನು ಈ ಆಶ್ರಮದಲ್ಲಿರಲು ನಾನು ಅನುಮತಿ ಕೊಡುತ್ತಿದ್ದೇನೆ. ಆದರೆ ಪ್ರತಿದಿನ ನೀನು ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿಕೊಂಡು ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡುತ್ತಾ ಅವರ ಬಳಿ ಕ್ಷಮೆ ಕೇಳುತ್ತಿರಬೇಕು. ಯಾವ ರೀತಿಯಾದ ಘೋರ ಪಾಪಗಳನ್ನು ಮಾಡಿದರೂ ಪರಮೇಶ್ವರ ಭಕ್ತಿಯಿಂದ ಅವರಿಗೆ ಕೈಜೋಡಿಸಿ ನಮಸ್ಕರಿಸಿದರೆ ಅವರನ್ನು ಕ್ಷಮಿಸಿ ಬಿಡುತ್ತಾರೆ. ಹಾಗಾಗಿ ನೀನು ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತವಾಗಿ 1 ವರ್ಷದ ಕಾಲ ಶಿವನಿಗೆ ಪ್ರತಿದಿನ ಶ್ರದ್ಧಾಭಕ್ತಿಯಿಂದ ಅಭಿಷೇಕ ಮಾಡುತ್ತಿರುವಂದರು ಸಾಧು ಅವರು ಹೇಳಿದ ಪ್ರಕಾರ ಸುಮತಿ ಪ್ರತಿದಿನ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮಡಿಬಟ್ಟೆಯಲ್ಲೇ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡುತ್ತಿದ್ದಳು. ಅದರ ನಂತರ ಆಶ್ರಮದಲ್ಲಿರುವ ಹಸುಗಳಿಗೆ ಸ್ನಾನ ಮಾಡಿಸಿ ಹುಲ್ಲು ಹಾಕುತ್ತಾ ಅವುಗಳಿಗೂ ಪೂಜೆ ಮಾಡುತ್ತಿದ್ದಳು.
ಇದೇ ರೀತಿ 1 ವರ್ಷ ಮುಗಿದು ಹೋಯಿತು. ಅದುವರೆಗೂ ಪರಮೇಶ್ವರ ಕೂಡ ಅವಳನ್ನು ಪರೀಕ್ಷಿಸುತ್ತಿದ್ದರು. ಸುಮತಿಯಲ್ಲಿ ಉಂಟಾದ ಬದಲಾವಣೆಗಳನ್ನು ಗಮನಿಸಿದ ಸಾಧು ಒಂದು ದಿನ ಸುಮತಿಯನ್ನು ಕರೆದು, ಮಗಳೇ ಸುಮತಿ, ನಿನಗೆ ಕೆಲವು ವಿಚಾರಗಳನ್ನು ಹೇಳುತ್ತೇನೆ ಕೇಳು. ಶ್ರಾವಣ ಮಾಸದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ತಿನ್ನಬಾರದು. ಶಿವನ ಪೂಜೆ ಮಾಡುವಾಗ ಶಿವಲಿಂಗಕ್ಕೆ ಮರೆತು ಕೂಡ ತುಳಸಿ ಎಲೆಗಳನ್ನು ಸಮರ್ಪಿಸಬಾರದು. ಶಿವಲಿಂಗದ ಮೇಲೆ ಅರಿಶಿನ ಕುಂಕುಮ ಹಚ್ಚಬಾರದು. ಶಿವಲಿಂಗದ ಮುಂದೆ ಕುಳಿತುಕೊಂಡು ಶಂಕುಧ್ವನಿ ಮಾಡಬಾರದು. ಈ ಎಲ್ಲ ನಿಯಮಗಳನ್ನು ಅನುಸರಿಸುತ್ತಾ ನೀನು ಸೋಮವಾರಗಳಂದು ವ್ರತ ಆಚರಿಸಿದರೆ ನೀನು ಮಾಡಿದ ಎಲ್ಲ ಪಾಪಗಳು ಹೊರಟು ಹೋಗುತ್ತದೆ ಅಂದರು ಸಾಧು. 1-2 ದಿನಗಳಲ್ಲಿ ಶ್ರಾವಣ ಮಾಸ ಕೂಡ ಬಂದು ಬಿಟ್ಟಿತು. ಸಾಧುವಿನ ಮಾತಿನ ಪ್ರಕಾರ ಸುಮತಿ ಸೋಮವಾರ ವ್ರತ ಶುರು ಮಾಡಿದಳು. 16 ಸೋಮವಾರಗಳು ಮಾಡಿದಳು. ಆದರೂ ಕೂಡ ಅವಳ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣಿಸದಿದ್ದಾಗ ಮನನೊಂದ ಸುಮತಿ ಆತ್ಮಹತ್ಯೆ ಮಾಡಿಕೊಳ್ಳಲು ತೀರ್ಮಾನಿಸಿಕೊಂಡಳು. ಅಲ್ಲೇ ಇರುವ ಶಿವಾಲಯದ ಪಕ್ಕದಲ್ಲಿರುವ ನದಿಯೊಳಗೆ ಸುಮತಿ ಹಾರಿದಳು. ಆಗಲೇ ಒಂದು ಚಮತ್ಕಾರ ನಡೆಯಿತು. ಸುಮತಿ ನೀರಿನಲ್ಲಿ ಬಿದ್ದ ಹೂವಿನಂತೆ ಹೊರಗೆ ತೇಲಿ ಬಂದಳು. ಅವಳ ಮುಂದೆ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷವಾದರು. ಅವಳ ಮುಂದೆ ನಿಂತಿರುವ ಶಿವನನ್ನು ನೋಡಿ ಸುಮತಿಗೆ ಅದು ಕನಸೋ ನನಸೋ ಅರ್ಥವಾಗಲಿಲ್ಲ. ಎಷ್ಟೋ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿ ಅವಳಿಗೆ ಬಂದ ಎಲ್ಲ ಕೀರ್ತನೆಗಳು, ಭಜನೆಗಳು, ಶ್ಲೋಕಗಳನ್ನು ಹಾಡಿದಳು. ಸ್ವಾಮಿ, ನಾನು ತಿಳಿಯದೆ ಮಾಡಿರುವ ಎಲ್ಲ ಪಾಪಗಳಿಂದ ನನ್ನನ್ನು ವಿಮುಕ್ತಿ ಕಲುಹಿಸಿ ಎಂದು ಬೇಡಿಕೊಂಡಳು. ಆಗ ಪರಮೇಶ್ವರ, ಸುಮತಿ, ನೀನು ತಿಳಿಯದೆ ದೊಡ್ಡ ಪಾಪವನ್ನು ಮಾಡಿಬಿಟ್ಟೆ. ಶ್ರಾವಣ ಮಾಸದಲ್ಲಿ ಮಾಂಸಾಹಾರಕ್ಕೆ ಸಮಾನವಾದ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನುವುದು ಮಾತ್ರವಲ್ಲದೆ ಆ ಅಡುಗೆಯನ್ನು ಮಾರನೇ ದಿನ ಕೂಡ ಇಟ್ಕೊಂಡು ಹಲಸಿದ ಪದಾರ್ಥಗಳನ್ನು ದಂಪತಿಗಳು ತಿಂದಿದ್ದೀರಿ. ಆ ಕಾರಣದಿಂದಾಗಿ ನಿಮ್ಮೊಳಗೆ ಕಾಮಸಿಕ ಭಾವನೆ ಹೆಚ್ಚಾಯಿತು. ನಿಮ್ಮೊಳಗೆ ಕ್ರಮೇಣ ಕಾಮ ಕೋರಿಕೆಗಳು ಬೆಳೆಯಿತು. ನಿನ್ನ ಗಂಡನೊಂದಿಗೆ ಶಾರೀರಿಕವಾಗಿ ಇದ್ದ ನಂತರ ಸ್ನಾನ ಮಾಡದೆ ನನ್ನನ್ನು ಮುಟ್ಟಿ ಅಪರಾಧ ಮಾಡಿದೆ. ಅದು ಮಾತ್ರವಲ್ಲದೆ ಋತುಸ್ರಾವದ ಸಮಯದಲ್ಲೂ ಕೂಡ ನೀನು ಗಂಡನೊಂದಿಗೆ ಶಾರೀರಿಕವಾಗಿದ್ದೆ. ಯಾವಾಗ ಗಂಡ ಹೆಂಡತಿ ಶಾರೀರಿಕವಾಗಿ ಒಂದಾಗುತ್ತಾರೋ ಆಗ ಅವರಿಬ್ಬರ ಶರೀರವು ಅಪವಿತ್ರವಾಗುತ್ತದೆ. ಅಂತಹ ಸಮಯದಲ್ಲಿ ತಲೆಸ್ನಾನ ಮಾಡದೆ ಶಿವಲಿಂಗವನ್ನು ಯಾವ ಪರಿಸ್ಥಿತಿಯಲ್ಲೂ ಮುಟ್ಟಬಾರದು. ನೀನು ಆ ರೀತಿ ಮುಟ್ಟಿದ ಕಾರಣ ನಿನ್ನ ಶರೀರದೊಳಗೆ ಮಹಾಮೋಹವೆಂಬ ಭೂತ ಪ್ರವೇಶ ಮಾಡಿತು. ಅದರ ಕಾರಣದಿಂದ ನೀನು ಹಾಗೂ ನಿನ್ನ ಗಂಡ ಮೋಹದಲ್ಲಿ ಮುಳುಗಿ ಹೋಗುವಂತಾಯಿತು. ಇದೇ ಕಾರಣದಿಂದಲೇ ಋತುಸ್ರಾವದ ಸಮಯದಲ್ಲೂ ಕೂಡ ನೀವು ನಿಮ್ಮ ಕಾಮ ಕೋರಿಕೆಗಳನ್ನು ಕಟ್ಟಿಹಾಕಲು ಸಾಧ್ಯವಾಗಲಿಲ್ಲ. ದೇವರ ಅನುಗ್ರಹಕ್ಕೆ ಗುರಿಯಾಗಿದ್ದೀರಿ. ಆ ಕಾರಣದಿಂದ ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾದ. ಆ ಸಾಧುವಿನ ಆದೇಶದ ಮೇರೆಗೆ 1 ವರ್ಷದ ಕಾಲ ನೀನು ಬ್ರಹ್ಮಚರ್ಯ ಪಾಲಿಸುತ್ತಾ ಶ್ರದ್ಧಾಭಕ್ತಿಯಿಂದ ನನ್ನ ವ್ರತ ಮಾಡಿದೆ. 16 ಸೋಮವಾರಗಳ ಕಾಲ ವ್ರತ ಕೂಡ ನಿಷ್ಠೆಯಿಂದ ಮಾಡಿದೆ. ಹಾಗಾಗಿ ನೀನು ನಿನ್ನ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡಿರುವೆ ಎಂದರು ಪರಮೇಶ್ವರ. ಆಗ ಸುಮತಿ ಕೃತಜ್ಞತೆ ಹೇಳುತ್ತಾ, ಸ್ವಾಮಿ, ನನ್ನದೊಂದು ಸಂದೇಹವಿದೆ. ಯಾವ ರೀತಿಯಾದ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು, ಯಾವ ಮಹಿಳೆಯರು ಮಾಡಬಾರದೆಂದು ಕೇಳಿದಳು. ಆಗ ಪರಮೇಶ್ವರ, ಸುಮತಿ, ಶಿವಲಿಂಗ ನನಗೆ ಅತ್ಯಂತ ಪ್ರಿಯವಾದದ್ದು. ಅದು ನನ್ನ ರೂಪಕ್ಕೆ ಪ್ರತಿರೂಪವಿದ್ದಂತೆ. ಹಾಗಾಗಿ ಯಾವ ಪರಿಸ್ಥಿತಿಯಲ್ಲೂ ಅಪವಿತ್ರವಾಗಿರುವ ಸಮಯದಲ್ಲಿ ಶಿವಲಿಂಗವನ್ನು ಮುಟ್ಟಬಾರದು. ಮಹಿಳೆಯರು ಋತುಸ್ರಾವವಾದಾಗ ಶಿವಲಿಂಗವನ್ನು ಮುಟ್ಟುವುದಾಗಲಿ ಅದರ ಹತ್ತಿರ ಹೋಗುವುದಾಗಲಿ ಮಾಡಬಾರದು. ಇನ್ನು ಪುರುಷ ಹಾಗೂ ಸ್ತ್ರೀ ಶಾರೀರಿಕವಾಗಿ ಒಂದಾದ ನಂತರ ಅವರ ಶರೀರವು ಅಪವಿತ್ರವಾಗುತ್ತದೆ. ಆ ಸಮಯದಲ್ಲೂ ಕೂಡ ಶಿವಲಿಂಗವನ್ನು ಮುಟ್ಟಬಾರದು. ಪವಿತ್ರವಾದ ಅರಿಶಿನ ನೀರಿನಿಂದ ತಲೆ ಸ್ನಾನ ಮಾಡಿಕೊಂಡ ನಂತರವೇ ಒಬ್ಬ ಮಹಿಳೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಅರ್ಹಳಾಗುತ್ತಾಳೆ. ಯಾವ ಹೆಣ್ಣು ಗಂಡನನ್ನು ಬಿಟ್ಟು ದೂರ ಆಗಿರುತ್ತಾಳೋ, ಯಾವ ಹೆಣ್ಣು ಪರಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾಳೋ, ಯಾವ ಹೆಣ್ಣು ಗಂಡನನ್ನು ಕೆಟ್ಟ ಮಾತುಗಳಿಂದ ನಿಂದಿಸುತ್ತಾಳೋ, ಯಾವ ಹೆಣ್ಣು ಪುರುಷರನ್ನು ಕಾಮದೃಷ್ಟಿಯಿಂದ ನೋಡುತ್ತಾಳೋ ಅಂತಹ ಮಹಿಳೆಯರು ಕೂಡ ಶಿವಲಿಂಗವನ್ನು ಮುಟ್ಟಬಾರದು. ಆ ರೀತಿ ಮಾಡಿದರೆ ಅವಳ ಶರೀರವು ಪಾಪದಿಂದ ತುಂಬಿ ಹೋಗುತ್ತದೆ. ಶಿವಲಿಂಗವನ್ನು ಪೂಜಿಸುವ ಅರ್ಹತೆ ಕೇವಲ ಪತಿವ್ರತೆಗಳಿಗೆ ಮಾತ್ರವೇ ಇರುತ್ತೆ. ವೇಶ್ಯ ವೃತ್ತಿಯಲ್ಲಿರುವ ಮಹಿಳೆಯರಿಗೆ ನನ್ನನ್ನು ಪೂಜಿಸುವ ಅರ್ಹತೆ ಇರುವುದಿಲ್ಲ ಅಂದರು ಪರಮೇಶ್ವರ. ಆಗ ಸುಮತಿ, ಸ್ವಾಮಿ, ನನ್ನದು ಇನ್ನೊಂದು ಕೋರಿಕೆ ಇದೆ. ಕುಷ್ಠರೋಗದಿಂದ ನರಳುತ್ತಿರುವ ನನ್ನ ಗಂಡನನ್ನು ಗುಣಪಡಿಸಿ ಎಂದು ಕೇಳಿದಳು. ಆಗ ಪರಮೇಶ್ವರ, ಸುಮತಿ, ನೀನು 1 ವರ್ಷದ ಕಾಲ ಬ್ರಹ್ಮಚರ್ಯ ಪಾಲಿಸುತ್ತಾ ನನಗೆ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿದೆ. ನನಗೆ ಬಿಲ್ವ ಪತ್ರೆಗಳೆಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ಅರ್ಚನೆ ಮಾಡಿರುವ ಬಿಲ್ವ ಪತ್ರೆಯನ್ನು ಹೇಗಾದರೂ ನಿನ್ನ ಗಂಡನಿಗೆ ತಿನ್ನಿಸು. ಆಗ ನಿನ್ನ ಗಂಡ ಕುಷ್ಠರೋಗದಿಂದ ಗುಣವಾಗುತ್ತಾನೆ ಎಂದು ಹೇಳಿ ಮಾಯವಾದರು.
ಪರಮೇಶ್ವರ ಹೇಳಿದ ಪ್ರಕಾರವೇ ಸುಮತಿ ಶಿವನ ಮೇಲಿರುವ ಕೆಲವು ಬಿಲ್ವ ಪತ್ರೆಗಳನ್ನು ತೆಗೆದುಕೊಂಡು ಗಂಡನ ಮನೆಗೆ ಹೋದಳು. ಅವನಿಗೆ ಸ್ನಾನ ಮಾಡಿಸಿ ಶಿವನ ವಿಭೂತಿಯನ್ನ ಹಣೆಗೆ ಹಚ್ಚಿ ಅವಳು ತಂದಿದ್ದ ಬಿಲ್ವ ಪತ್ರೆಯನ್ನು ತಿನ್ನಿಸಿದ್ದಳು. ಮರುಕ್ಷಣ ಸುಖದೇವ ಕುಷ್ಠರೋಗದಿಂದ ವಿಮುಕ್ತನಾದ. ಆ ಚಮತ್ಕಾರ ಕಂಡು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಎಲ್ಲರೂ ಸುಮತಿಯನ್ನ ಮೆಚ್ಚಿಕೊಂಡರು. ಮತ್ತೆ ಸುಮತಿಯ ಕುಟುಂಬ ಮೊದಲಿನಂತೆ ಸುಖ, ಸಂತೋಷ ಹಾಗೂ ಐಶ್ವರ್ಯದಿಂದ ತುಂಬಿಕೊಂಡಿತು. ಈ ಕಥೆಯನ್ನು ಹೇಳಿದ ನಂತರ ಪರಮೇಶ್ವರ ಪಾರ್ವತಿಯೊಂದಿಗೆ, ದೇವಿ, ಈಗ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ತಾನೆ ಎಂದು ಕೇಳಿದರು. ಆಗ ಪಾರ್ವತಿ ದೇವಿ ಸಿಕ್ಕಿದೆ ಎಂಬಂತೆ ತಲೆಯಾಡಿಸಿ ಪರಮೇಶ್ವರನಿಗೆ ಕೈಜೋಡಿಸಿ ನಮಸ್ಕರಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.